Hallelujah. Hallelujah. Praise. ಹಲ್ಲೆಲೂಯ. ನಾನು ರಕ್ಷಣೆ ಹೊಂದಿ 5 ವರ್ಷ ಆಯಿತು. ಇನ್ನು ನಮ್ಮ ಮನೆಯವರು ನಮ್ಮ ಅತ್ತೆ ಇನ್ನೂ ರಕ್ಷಣೆ ಹೊಂದಿಲ್ಲ. ಈ ವರ್ಷ ಆದರೂ ಎಲ್ಲರೂ ಸೇರಿ ಕ್ರಿಸ್ಮಸ್ ಮಾಡೋಣ ಅಂತಿದ್ದೀವಿ. ಸ್ತೋತ್ರ. ಸ್ತೋತ್ರ ಮೇಸಪ್ಪ. ಪರಿಶುದ್ಧಾತ್ಮನೇ ತಂದೆ ಎಸ್ಸಯ್ಯ, ನಮ್ಮ ಕುಟುಂಬವನ್ನು ರಕ್ಷಿಸು ತಂದೆ. ನಿನ್ನ ರಕ್ಷಣೆಯಲ್ಲಿ ಬರಬೇಕು ಎಸ್ಸಪ್ಪ ನಮ್ಮ ಕುಟುಂಬವೆಲ್ಲ ಸ್ವಾಮಿ. ಸ್ತೋತ್ರ ಮೇಸಪ್ಪ. ಸ್ತೋತ್ರ ಮೇಸಪ್ಪ. ಮಾನ್ಸ ಏನೇ ಮಾಡ್ತಾ ಇದೀಯಾ? ಬಂದೆ ರೀ. ಏನೇ ಮಾಡ್ತಾಳೆ ರೂಮಲ್ಲಿ ಕುಂತ್ಕೊಂಡು ಮೂಲಿಗೆ? ಬೈಬಲ್ ಓದ್ತಾ ಇದ್ರಿ? ಹೌದಾ? ನೀನು ಏನೇ ಮಾಡ್ತಾ ಇದೆಯಾ ರೂಮಲ್ಲಿ ಕುಂತ್ಕೊಂಡಲ್ಲಿ? ಬೈಬಲ್ ಓದ್ತಾ ಇದ್ದೀರಿ? ಹೌದಾ? ಯಾವಾಗ ನೋಡ್ರೆ ಬೈಬಲ್ ಓದ್ಕೊಂತಿರ್ತಾರೆ. ಇನ್ನು ಇವತ್ತಲ್ಲಿದ್ದು ಬೈಬಲ್ ಓದೋಕೆ ಹೋಗೋಣ ನನ್ನ ಮುಂದೆ, ಆಯ್ತಾ? ಆಯ್ತು ರೀ. ಸರಿ ಮಮ್ಮಿ. ಏನು ಮಗ? ಏನೇ ನೋಡಮ್ಮ ಯಾಮ ರೂಮಲ್ಲಿ ಕುಂತ್ಕೊಂಡು ಏನೋ ಮಾಡ್ತಾ ಇದ್ದೆ. ಏನೇ ಮಾಡ್ತಾ ಇದ್ಯಾ ನೀನು ಮಾನಸ? ಸರಿ ಒಂದ್ ಕಪ್ ಚಾ ಮಾಡ್ಕೊ ಬರ ಹೋಗು. ಸರಿ ಅತ್ತೆ. ಏನಮ್ಮ ಯಾವಾಗ ನೋಡ್ರೆ ರೂಮಲ್ಲಿ ಏನೋ ಮಾಡ್ಕೊಂಡೇ ಇರ್ತ. ಏನಪ್ಪ ಮಾಡೋದು? ಸರಿ ಅಂತ ನಾವು ಹೇಳೋದು. ತಗೊಳ್ಳಿರಿ. ಅಯ್ಯೋ ಟೀ ಏನಮ್ಮ ಚೆನ್ನಾಗೇ ಇಲ್ಲ. ಯಾವ ಥರ ಮಾಡಿದರು ಟೀ? ಏನೇ ನಿಂಗೆ ಚಾನು ಮಾಡಕ್ ಬರಲ್ವಾ ನಿಂಗೆ? ಇಲ್ಲ ಅತ್ತೆ, ಇನ್ನೊಂದ್ಸರಿ ಸರಿಯಾಗಿ ಮಾಡ್ತೀನಿ ಅತ್ತೆ. ಸರಿ ಹೋಗು. ಅಯ್ಯೋ ಇವರೇನು ಇಷ್ಟು ತುಂಬ ಬೈದ್ಬಿಟ್ರು. ನನ್ನ ಫ್ರೆಂಡಿಗಾದರೂ ಕಾಲ್ ಮಾಡೋಣ. ಹಲೋ ಗಂಗೋತ್ರಿನಾ? ಅಕ್ಕ ಸ್ವಲ್ಪ ಮನೆ ಹತ್ರ ಬರ್ತೀರಾ? ಸ್ವಲ್ಪ ಮನೆ ಹತ್ರ ಬನ್ನಿ ಅಕ್ಕ. ಬರ್ತೀನಿ. ಏನು ಇಲ್ಲಕ್ಕ, ಇವತ್ತು ಆಫೀಸಿಂದ ನಮ್ಮ ಮನೆಯವರು ಬೇಗನೆ ಬಂದ್ಬಿಟ್ರು. ನನ್ನ ಬೈಬಲ್ ಓದೋದ ಅಕ್ಕ, ಯಾಕೆ? ನನ್ನ ಬೈಬಲ್ ಓದೋದನ್ನ ನೋಡಿ ತುಂಬ ಬೈದ್ಬಿಟ್ರಕ್ಕ. ಮಾಡು. ಸರಿ ಆಯ್ತಕ್ಕ. ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಕ್ಕ. ರೆಸ್ಟ್ ಮಾಡ್ತೀರಾ ರೀ? ಮಾನ್ಸ ಏನೋ ಮಾಡ್ತೀಯ ರೂಮಲ್ಲಿ? ಏನು ಇಲ್ಲ ರೀ. ಸರಿ ಆಯಿತು, ನಾನು ರೆಸ್ಟ್ ಮಾಡ್ತೀನಿ 5 ನಿಮಿಷ. ಸುಮ್ಮನೆ ರೆಸ್ಟ್ ಮಾಡೋಕ್ಕೆ ಬಿಡು ನನ್ನ. ಆಯಿತು ರೀ. ಸದ್ಯ ಇವತ್ತಾದರೂ ಸ್ವಲ್ಪ ಬೇಗ ಮಲ್ಕೊಂಡ್ರು. ನಾನು ಪ್ರೇಯರ್ ಆದರೂ ಮಾಡ್ಕೊತೀನಿ. ಸ್ತೋತ್ರ ಮೇಸಪ್ಪ. ಸ್ತೋತ್ರ ಮೇಸಪ್ಪ. ನಮ್ಮ ಕುಟುಂಬದಲ್ಲಿ ರಕ್ಷಣೆ ಕೊಡು ಸ್ವಾಮಿ ಎಸ್ಸಯ್ಯ. ಎಲ್ಲರನ್ನು ರಕ್ಷಿಸ್ತಂದೆ ಎಸ್ಸಯ್ಯ. ಸ್ತೋತ್ರಂ ರಜ ಎಸ್ಸಯ್ಯ. ಸ್ತೋತ್ರಂ. ಹೊಟ್ಟೆ ನೋವು ಅಪ್ಪ, ಹೊಟ್ಟೆ ನೋವು. ಮಾನ್ಸ ಏನೇ ಮಾಡ್ತಾ ಇದ್ದಲ್ಲಿ? ಅಮ್ಮ ಹೊಟ್ಟೆ ನೋವು. ಹೊಟ್ಟೆ ನೋಯ್ತದ ನೋಡು ಮಾನ್ಸ. ಏನೇ ಗೊತ್ತಿಲ್ಲ. ಟ್ಯಾಬ್ಲೆಟ್ ಏನಾದ್ರು ಕೊಡ್ಲಾ ರೀ? ಹೋಗಿ ಏನು ಟ್ಯಾಬ್ಲೆಟ್? ನಮ್ಮ ಅಮ್ಮನ ಕರ್ಕೊಂಬ ಹೋಗಿ. ಅಮ್ಮ ಟ್ಯಾಬ್ಲೆಟ್. ಹೊಟ್ಟೆ ನೋವು. ಏನು ಹೊಟ್ಟೆ ನೋವು ಅಂತ? ಅಮ್ಮ ಹೊಟ್ಟೆ ನೋಯ್ತೈತೆ ತುಂಬ ಅಮ್ಮ. ಹೊಟ್ಟೆ ನೀನೇನಾದ್ರೂ ಟ್ಯಾಬ್ಲೆಟ್ ಕೊಟ್ಟ ಇವನಿಗೆ? ಅಮ್ಮ ಹೊಟ್ಟೆ ನೋವು. ಅಪ್ಪ ಹೊಟ್ಟೆ ನೋವು. ಸರಿ ಬಾ ಮಗ, ಹಾಸ್ಪಿಟಲ್ಗೆ ಹೋಗೋಣ. ಸರಿ ಆಯ್ತಮ್ಮ ಹೋಗೋಣ. ರೀ ನಾನು ಬರ್ತೀನಿ. ನೀನು ಬರ್ಬೇಡ ಆಗ್ತಾರೆ, ದೂರ ಇಡು, ನಮ್ಮಿಂದ ಬರ್ಬೇಡ. ಅಪ್ಪ ಹೊಟ್ಟೆ ನೋವು. ಅಪ್ಪ ಹೊಟ್ಟೆ ನೋವು. ಅಮ್ಮ ಹೊಟ್ಟೆ ನೋವು. ಅಮ್ಮ ಹೊಟ್ಟೆ ನೋವು. ಅಪ್ಪ ಹೊಟ್ಟೆ ನೋವು. ಅಮ್ಮ ಹೊಟ್ಟೆ ನೋವು. ಡಾಕ್ಟ್ರೇ ಹೊಟ್ಟೆ ನೋವು, ತುಂಬ ಹೊಟ್ಟೆ ನೋವ್ತಾ ಇದೆ ಡಾಕ್ಟ್ರೇ. ಇಲ್ಲಿ. ಅಮ್ಮ ಅಮ್ಮ ಹೊಟ್ಟೆ ನೋವು. ಡಾಕ್ಟರ್ ಇಲ್ಲಿ ನೋಡಿ, 2 ಕಿಡ್ನಿನೂ ಫೇಲ್ ಆಗಿದೆ. ಹೊಟ್ಟೆ ಕಿಡ್ನಿ ಫೇಲ್ ಆಗಿದೆಪ್ಪ. ಹೌದಾ ಅಮ್ಮ? ಏನು ಹೇಳ್ತಾ ಇದ್ದಾರೆ ನೋಡಿ. ಏನಾಯ್ತು ಡಾಕ್ಟರ್? ಅಪ್ಪ ಹೊಟ್ಟೆ ನೋವು. ಕಿಡ್ನಿ ಫೇಲ್ ಆಗಿದೆ ಮಗ, ನಿಂದ 2 ಕಿಡ್ನಿನೂ ಫೇಲ್ ಆಗಿದೆ. ಹೌದಾ? 2 ಕಿಡ್ನಿ ಫೇಲ್ ಆಗಿದ್ದಾವ? ಏನು ಮಾಡ್ಬೇಕು ಡಾಕ್ಟರ್ ಇದಕ್ಕೆ? ನನಗೆ ಗೊತ್ತಿಲ್ಲ. 5 ಲಕ್ಷ. 5 ಲಕ್ಷ ಕೊಡಿ, ನಾನು ಮಾಡ್ತೀನಿ. ಸರಿ ಆಯ್ತು ಅಮ್ಮ, ಹೇಳಿ ಅಮ್ಮ.
ಸರಿ ಆಯ್ತು, ಹೋಗ್ತೀವಿ. 5 ಲಕ್ಷ ತಗೊಂಡು ಬಂದು ಬರ್ತೀವಿ ಫಸ್ಟ್ ಡಾಕ್ಟರ್. ಅವ್ವಾ ಹೊಟ್ಟೆ ನೋವು. ಬಾ ಮಗ, ಬಾ ಕೂತ್ಕೋ. ಸರಿ ಆಯ್ತಮ್ಮ. ಹೊಟ್ಟೆ ನೋಯ್ತೈತೆ ತುಂಬ ಅಮ್ಮ. ಏನಂದ್ರಿ ಡಾಕ್ಟ್ರು? ಮಾನಸ, ಇವನಿಗೆ 2 ಕಿಡ್ನಿನೂ ಫೇಲ್ ಆಗೋಗಿದೆ. ಅಯ್ಯೋ, ನಮ್ಮ ದೇವರು ಸ್ವಸ್ಥತೆ ಕೊಡ್ತಾರೆ ಬಿಡ್ರಿ. ಅಯ್ಯೋ ನಿನ್ನೇನು ದೇವ್ರು ಸ್ವಸ್ಥ ಕೊಡ್ತಾನೆ ನಡಿ. ಅಲ್ಲಿ ಯಾವಾಗ ನೋಡ್ರೆ ಮೂಲಲ್ಲಿ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ ಇರ್ತೀಯ ಅಮ್ಮ. ಹೊಟ್ಟೆ ಏನಾಗಲ್ಲ ಬಿಡ್ರಿ. ಸರಿ ಆಯ್ತು, ಸ್ವಲ್ಪ ಮಲ್ಕೊಂಬಕ್ಕಂಡು ನೆಮ್ಮದಿಯಾಗಿ ಬಿಡಿ. ಸರಿ ನೀನ್ ಮಲ್ಗೋ ಮಗ, ನಾನು ಹೋಗ್ತೀನಿ. ಹಾಂ ಸರಿ ಅಮ್ಮ. ರೀ, ನಿಮ್ಗೋಸ್ಕರ ನಾನು ಪ್ರೇಯರ್ ಮಾಡ್ತೀನಿ. ಅದು ಏನೋ ಮಾಡ್ಕೊಂಡು ಹೋಗೋ ಪ್ರೇಯರ್ ಏನು. ಸ್ತೋತ್ರ ಮೇಸಪ್ಪ, ಸ್ತೋತ್ರಮಪ್ಪ. ನೀನೆಲ್ಲದನ್ನು ಸ್ವಸ್ಥ ಕೊಡುವ ದೇವರು ಸ್ವಾಮಿ. ನೀವು ಎಲ್ಲ ಅನಾರೋಗ್ಯವನ್ನು ಸ್ವಸ್ಥತೆ ಮಾಡುವ ದೇವರು ಸ್ವಾಮಿ. ವೈದ್ಯರಿಗಿಂತ ಘನವೈದ್ಯ ಸ್ವಾಮಿ ನೀನು. ಸ್ತೋತ್ರಮಪ್ಪ, ನೀನು ಆರೋಗ್ಯ ಕೊಡುವ ದೇವರು ಸ್ವಾಮಿ. ನಿನ್ನ ನಾಮದಲ್ಲಿ ಎಲ್ಲ ಒಳ್ಳೆದು ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಾಂ, ಹೊಟ್ಟೆ ನೋವು ಕಮ್ಮಿ ಆಯ್ತಲ್ಲ. ಹಾಂ ಮನ್ಸ, ಏನೋ ಹೊಟ್ಟೆ ನೋವು ಕಮ್ಮಿ ಆಗಿಬಿಟ್ಟಿದೆ. ನಮ್ಮ ದೇವರು ಕಡಿಮೆ ಮಾಡಿರ್ತಾನೆ. ಹೌದಾ? ನಮ್ಮ ಅಮ್ಮನೇ ಕರಿ. ಏನಾಯ್ತು ಮಗ? ಅಮ್ಮ, ಹೊಟ್ಟೆ ನೋವು ಕಮ್ಮಿ ಆಗಿದೆ ನೋಡಮ್ಮ. ಅದೇಂಗೆ, ಏನ್ ಮಾಡ್ದೆ ಮಾನಸ ನೀನು? ರಾತ್ರಿಯಲ್ಲಿ ಕುಂತ್ಕೊಂಡು ಏನೋ ಪ್ರೇಯರ್ ಮಾಡಿದ್ಲು. ಸೋತ್ರ ಅಂತ ಅಷ್ಟು ಮಾತ್ರ ಗೊತ್ತಾಯ್ತಮ್ಮ, ತಿರುಗಿ ಗೊತ್ತಾಗಿಲ್ಲ. ಸರಿ ಆಯ್ತು, ಬಾ ಡಾಕ್ಟರ್ ಹತ್ರ ಇನ್ನೊಂದ್ಸರಿ ಹೋಗೋಣ. ಸರಿ ಅಮ್ಮ, ಆಯಿತು. ಹಲೋ ಡಾಕ್ಟರೇ, ಸ್ಕ್ಯಾನಿಂಗ್ ನಾವೇ ಮಾಡಿಸ್ಕೊಂಬಂದಿದ್ದೀವಿ. ಇದು ಏನಾಯ್ತು ಅಂತ ಚೂರು ಹೇಳ್ತೀರಾ ಡಾಕ್ಟ್ರೇ? 2 ಕಿಡ್ನಿ ಸರಿ ಇದೆ. ಹೌದಾ? ನೋಡಮ್ಮ, 2 ಕಿಡ್ನಿ ಚೆನ್ನಾಗಿದೆ ಅಂತ ದೇವರಿಗೆ. ಸರಿ ಆಯ್ತು, ಬಾ ಮನೆಗೆ ಹೋಗೋಣ. ದೇವರ ಅದ್ಭುತ ಮಾಡಿ. ಸರಿ ಸರಿ ಆಯಿತು, ಮನೆಗೆ ಹೋಗು. ಬರ್ತೀವಿ ಡಾಕ್ಟರ್. ಮನೆಗೆ ಹೋಗೋಣ ಬಾ. ಏನಂದ್ರಿ ಡಾಕ್ಟ್ರು? ಡಾಕ್ಟ್ರು ಹೇಳಿದ್ದು ಎಲ್ಲ ಸರಿ ಇದೆ ಅಂತ, ಎಲ್ಲ ಸ್ವಸ್ಥಪಡಿಸಿದಂತೆ. ದೇವ್ರಿ, ನಮ್ಮ ದೇವರೆಲ್ಲ ಸ್ವಸ್ಥತೆ ಮಾಡ್ತಾನ್ರಿ. ಹೌದು ಅಮ್ಮ, ನಾವು ನಾಳಿಂದ ಚರ್ಚಿಗೆ ಹೋಗೋಣ, ಪ್ರೇಯರ್ ಮಾಡಿ ಅವ್ರ ಜೊತೆಲಿ ಹೋಗಿ ಬರೋಣ. ಸರಿ ಮಗ, ಎಲ್ಲರೂ ಸೇರಿ ಕ್ರಿಸ್ಮಸ್ ಹಬ್ಬ ಮಾಡೋಣ. ಸರಿ ಸರಿ ಆಯ್ತು ಅಮ್ಮ. ಸರಿ ಸರಿ ಬಾ. ಸ್ತೋತ್ರ. ಅದ್ಭುತ ಸ್ವರೂಪನಾದ ದೇವರೇ, ನೀನಿವರ ಕುಟುಂಬದಲ್ಲಿ ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ. ಈ ಕುಟುಂಬವು ರಕ್ಷಣೆ ಹೊಂದಿದಕ್ಕಾಗಿ ಸ್ತೋತ್ರ. ನಿನ್ನನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.